ವೀಕ್ಷಕರೇ ನಮಸ್ಕಾರ. ಈ ವಿಡಿಯೋದ ಮೇನ್ ಟಾಪಿಕ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಟೀಮ್ ಇಂಡಿಯಾ ತಂಡದ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹೌದು, ನೀವು ಮಾಡುವ ಪ್ರೀ ಒಂದು ಲೈಕ್ಸ್ನಿಂದ ಟೀಮ್ ಇಂಡಿಯಾ ತಂಡಕ್ಕೆ ಈ ಒಂದು ಪಂದ್ಯಾವಳಿಯಲ್ಲಿ ಮೋಟಿವೇಶನ್ ಸಿಗುತ್ತದೆ. ಇನ್ನು ವೀಕ್ಷಕರೇ, ಈ ವಿಡಿಯೋದ ಮೇನ್ ಟಾಪಿಕ್ ಬಗ್ಗೆ ಬರುವುದಾದರೆ, ವೀಕ್ಷಕರೇ ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನವೇ ನರೇಂದ್ರ ಮೋದಿ ಕೊಟ್ಟರು ಪಾಕಿಸ್ತಾನಕ್ಕೆ ವಾರ್ನಿಂಗ್. ಇನ್ನು ವೀಕ್ಷಕರೇ, ಈ ಒಂದು ವಾರ್ನಿಂಗ್ ಕೇಳಿದ ಪಾಕಿಸ್ತಾನ ತಂಡದ ಕ್ರಿಕೆಟ್ ಬೋರ್ಡ್ ಇದೀಗ ನಡುಗುತ್ತಿದೆ. ಹೌದು, ಇದೇ ಫೆಬ್ರವರಿ 23ರಂದು ಬದ್ಧ ವೈರಿಗಳಾದ ಪಾಕಿಸ್ತಾನ ವಿರುದ್ಧ ಭಾರತ ತಂಡವು ದುಬೈನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ತನ್ನ ಎರಡನೇ ಪಂದ್ಯವನ್ನು ಆಡಲಿದೆ. ಹೌದು, ಮೊದಲ ಪಂದ್ಯವನ್ನು ಬಾಂಗ್ಲಾದೇಶ ತಂಡದ ವಿರುದ್ಧ ಆಡಿದರೆ ಇನ್ನು ದ್ವಿತೀಯ ಪಂದ್ಯವನ್ನು ಪಾಕಿಸ್ತಾನ ವಿರುದ್ಧ ಸೆಣಸಾಡಲಿದೆ. ವೀಕ್ಷಕರೇ, ಈ ಒಂದು ಟೂರ್ನಿಯಲ್ಲಿ ಈ ಒಂದು ಪಂದ್ಯವು ಮಹತ್ವದ ಪಂದ್ಯವಾಗಿದೆ. ಹೌದು, ಫೆಬ್ರವರಿ 23ರಂದು ಸುಮಾರು 2:30ಕ್ಕೆ ಈ ಒಂದು ಪಂದ್ಯವು ಜರುಗಲಿದೆ. ಇನ್ನು ವೀಕ್ಷಕರೇ, ಈ ಎರಡು ತಂಡಗಳ ಹೆಡ್ ಟು ಹೆಡ್ ರೆಕಾರ್ಡ್ ನೋಡುವುದಾದರೆ, ಆಡಿದಂಥ ಹಿಂದಿನ 5 ಪಂದ್ಯಗಳಲ್ಲಿ ಭಾರತ ತಂಡವು 4 ಪಂದ್ಯವನ್ನು ಗೆದ್ದುಕೊಂಡಿದೆ. ಇನ್ನು ವೀಕ್ಷಕರೇ, ಒಂದು ಪಂದ್ಯವು ಡ್ರಾನಲ್ಲಿ ಅಂತ್ಯಗೊಂಡಿದೆ. ವೀಕ್ಷಕರೇ, ಇದರೊಂದಿಗೆ ಭಾರತ ತಂಡವು ಈ ಆಡಿದಂಥ 5 ಪಂದ್ಯಗಳಲ್ಲಿ ಮೇಲುಗೈ ಸಾಧಿಸಿಕೊಂಡಿದೆ. ಇನ್ನು ಈ ಒಂದು ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. ವೀಕ್ಷಕರೇ, ಅದೇ ರೀತಿಯಾಗಿ ಈ ಒಂದು ವಾರ್ನಿಂಗ್ ಕೇಳಿದ ಪಾಕಿಸ್ತಾನ ತಂಡದ ಕ್ರಿಕೆಟ್ ಬೋರ್ಡ್ ನಡುಗುತ್ತಿದೆ. ಹೌದು, ನರೇಂದ್ರ ಮೋದಿ ಅವರು ಪಾಕಿಸ್ತಾನ ಹಾಗೂ ಈ ಒಂದು ಚಾಂಪಿಯನ್ಸ್ ಟ್ರೋಫಿಯ ಬಗ್ಗೆ ಹೇಳಿದ್ದು. ಹೌದು, ಈ ಒಂದು ಪಂದ್ಯಾವಳಿಯು ಪಾಕಿಸ್ತಾನದಲ್ಲಿ ಜರುಗುತ್ತಿದೆ ಮತ್ತು ನಮ್ಮ ತಂಡವನ್ನು ಬಿಟ್ಟು ಉಳಿದಂಥ ಎಲ್ಲ ತಂಡಗಳು ಪಾಕಿಸ್ತಾನದಲ್ಲೇ ಪಂದ್ಯಗಳನ್ನು ಆಡುತ್ತಿವೆ ಮತ್ತು ಪಾಕಿಸ್ತಾನ ತಂಡದ ಕ್ರಿಕೆಟ್ ಬೋರ್ಡ್ಗೆ ನಮ್ಮಿಂದ ಎಚ್ಚರಿಕೆಯನ್ನು ಕೊಡುತ್ತಿದ್ದೇನೆ. ಹೌದು, ಯಾವುದೇ ಒಂದು ತಂಡಕ್ಕೆ ತೊಂದರೆಯಾದರೂ ಕೂಡ ನಿಮ್ಮ ಕ್ರಿಕೆಟ್ ಬೋರ್ಡನ್ನು ಬಿಡುವುದಿಲ್ಲ ಮತ್ತು ಇದು ನಮ್ಮಿಂದ ಎಚ್ಚರಿಕೆ. ಹೌದು, ನಮ್ಮ ಭಾರತ ತಂಡವು ದುಬೈನಲ್ಲಿ ಪಂದ್ಯವನ್ನು ಆಡುತ್ತಿರಬಹುದು, ಆದರೆ ಉಳಿದ ಯಾವುದೇ ತಂಡಗಳಿಗೆ ತೊಂದರೆಯಾದರೂ ಕೂಡ ಪಾಕಿಸ್ತಾನ ತಂಡವನ್ನು ಬಿಡುವುದಿಲ್ಲ ಮತ್ತು ಇದು ಪಾಕಿಸ್ತಾನ ತಂಡದ ಕ್ರಿಕೆಟ್ ಬೋರ್ಡ್ಗೆ ಎಚ್ಚರಿಕೆಯನ್ನು ಕೊಡುತ್ತಿದ್ದೇವೆ ಎಂದು ನರೇಂದ್ರ ಮೋದಿ ಅವರು ವಾರ್ನಿಂಗ್ ಕೊಟ್ಟರು. ಇನ್ನು ವೀಕ್ಷಕರೇ, ಇದಾದ ಬಳಿಕ ಪಾಕಿಸ್ತಾನ ಹಾಗೂ ಭಾರತ ತಂಡದ ಪಂದ್ಯದ ಬಗ್ಗೆ ಮಾತನಾಡಿದ ನರೇಂದ್ರ ಮೋದಿ ಅವರು ಹೇಳಿದ್ದು, ಹೌದು, ಪಾಕಿಸ್ತಾನ ಹಾಗೂ ಭಾರತ ತಂಡದ ಪಂದ್ಯವು ರೋಚಕತೆಯಿಂದ ಕೂಡಿರುತ್ತದೆ ಮತ್ತು ಈ ಒಂದು ಪಂದ್ಯವನ್ನು ನೋಡಲು ಎಷ್ಟೋ ಕೋಟ್ಯಾಂತರ ಜನಗಳು ಕಾಯುತ್ತಿದ್ದಾರೆ. ಹೌದು, ಈ ಒಂದು ರೋಚಕ ಪಂದ್ಯದಲ್ಲಿ ಭಾರತ ತಂಡವು ಗೆದ್ದು ಬೀಗಲಿದೆ ಮತ್ತು ಪಾಕಿಸ್ತಾನ ತಂಡವು ಈ ಒಂದು ಪಂದ್ಯದಲ್ಲಿ ಗೆದ್ದು ತೋರಿಸಿ. ಹೌದು, ನಮ್ಮ ತಂಡವನ್ನು ನೀವು ಸೋಲಿಸಿದರೆ ನಮ್ಮಿಂದ ನಿಮಗೆ ಬಹುಮಾನವನ್ನು ವಿತರಿಸಲಾಗುವುದು. ಹೌದು, ಈ ಒಂದು ಪಂದ್ಯದಲ್ಲಿ 100% ಭಾರತ ತಂಡವೇ ಗೆದ್ದು ಬೀಗುತ್ತದೆ ಎಂದು ನರೇಂದ್ರ ಮೋದಿ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು. ವೀಕ್ಷಕರೇ, ಈ ಹೇಳಿಕೆಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.